ಈ ಬಾರಿ ಬೆಳಗಾವಿಯ ಅಧಿವೇಶನದಲ್ಲಿ ಬಿಜೆಪಿ ನಾಯಕರ ಪೈಕಿ ಗಮನ ಸೆಳೆದಿದ್ದು ಶಾಸಕ ಮಹೇಶ್ ತೆಂಗಿನಕಾಯಿ. ಗೃಹಲಕ್ಷ್ಮಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ದಾಖಲೆ ನೀಡಿ ಹೀರೋ ಆಗಿದ್ದಾರೆ. ಇಷ್ಟು ದಿನ ಸದನದಲ್ಲಿ ವಿಪಕ್ಷ ಬಿಜೆಪಿ ನಾಯಕರನ್ನ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಏನೇ ಮಾತನಾಡಲು ಹೊರಟರೂ ಕೌಂಟರ್ ಕೊಟ್ಟು ಸುಮ್ಮನಾಗಿಸುತ್ತಿದ್ದರು. ಆದರೆ ಈ ಬಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ ತಪ್ಪಿನಿಂದ ಕೈ ನಾಯಕರು ಸುಮ್ಮನಾಗಬೇಕಾಯಿತು. ಸದನ ನಡೀತಕ್ಕಂಥ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಗಮನ ಸೆಳೆಯುವ ಸೂಚನೆಯಲ್ಲಿ ಪ್ರಶ್ನೆ ನಂಬರ್ 12ಕ್ಕೆ ನಾನು ಪ್ರಶ್ನೆಯನ್ನು ಕೇಳಿದ್ದೆ. ಅದರಲ್ಲಿ ವಿಶೇಷವಾಗಿ ನಾನು ಉಲ್ಲೇಖ ಮಾಡಿದ್ದಂತಂದರೆ ಏನು ಗೃಹಲಕ್ಷ್ಮಿ ಅಂತಂದೇಳಿ ಕರ್ನಾಟಕ ಸರ್ಕಾರದಿಂದ ಸುಮಾರು ಈ ರಾಜ್ಯದ 1,28,00,000 ಜನ ಅಂತಿತ್ತು. ಅದರಲ್ಲಿ 1,24,00,000 ಜನರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಹಾಕ್ತೇನೆ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳಿತ್ತು. ಆದರೆ ನಾನು ತೆಗೆದಿರ್ತಕ್ಕಂಥ ಮಾಹಿತಿ ಪ್ರಕಾರ 2025ರ ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣವನ್ನು ಆ ತಾಯಂದರಿಗೆ ಹಾಕಿಲ್ಲ ಅಂತಕ್ಕಂಥ ಮಾಹಿತಿ ನನಗಿದ್ದಾಗ ಗೃಹಲಕ್ಷ್ಮಿ ಹಣವನ್ನು ಎಲ್ಲಾ ತಿಂಗಳು ಕೊಡಲಾಗಿದೆ ಎಂದಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಡುವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಹಾಕಿಲ್ಲ ಎಂದು ಮಹೇಶ್ ತೆಂಗಿನಕಾಯಿ ದಾಖಲೆ ಸಮೇತ ಬಯಲಿಗೆಳೆದಿದ್ದಾರೆ. ಇದು ರಾಜ್ಯ ಸರ್ಕಾರವನ್ನೇ ಅನುಮಾನದಿಂದ ನೋಡುವಂತಾಯಿತು. ಕೊನೆಗೆ ಅವರು ನೀಡಿದ ದಾಖಲೆಗಳ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಲೆಬಾಗಲೇಬೇಕಾಯಿತು. ಗೃಹಲಕ್ಷ್ಮಿ ಹಣದಲ್ಲಿ ವ್ಯತ್ಯಯವಾಗಿದೆ ಎಂದು ಅವರಿಗೆ ತಮ್ಮ ಮನೆ ಕೆಲಸದವರನ್ನ ವಿಚಾರಿಸಿದಾಗ ತಿಳಿದಿತ್ತಂತೆ. ನಡುವೆ 2 ತಿಂಗಳ ಹಣ ಬಂದಿಲ್ಲ ಎಂದಾಗ ಅವರಿಗೆ ಇದರಲ್ಲಿ ಏನೋ ಸಮಸ್ಯೆ ಇದೆ ಎಂದು ಅನುಮಾನವಾಗಿ ಕಾರ್ಯಪ್ರವೃತ್ತರಾದ ಅವರು ಜಿಲ್ಲೆಗಳಿಂದ ದಾಖಲೆ ತರಿಸಿ ಸರಿಯಾದ ರೀತಿಯಲ್ಲೇ ಸರ್ಕಾರಕ್ಕೆ ಪೆಟ್ಟು ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕರನ್ನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಮತ್ತು ಬಿಜೆಪಿ ಬೆಂಬಲಿಗರು ಹಾಡಿ ಹೊಗಳುತ್ತಿದ್ದಾರೆ. 1,24,00,000 ಏನು ತಾಯಂದಿರಿದಾರ ಅವ್ರಿಗೆ ನಾನು ಕೇಳಿದ್ದೇನೆ. ಈ ರಾಜ್ಯದ ಮಹಿಳೆಯರ ಪರವಾಗಿ ಧ್ವನಿ ಎತ್ತತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ವಿನ ಬೇರೆ ಯಾವ ಕೆಲಸಕ್ಕಲ್ಲ. ಅವರಿಗೆ ನ್ಯಾಯಯುತವಾಗಿ ಸೇರಬೇಕಂತ 5,000 ಕೋಟಿ ಹಣವನ್ನು ಕೊಡ್ರಿ ಅನ್ನುವಂಥದ್ದು ನಾವು ಕೇಳಿದ್ದೇವೆ. ಇವತ್ತು ಎಷ್ಟು ಅಂತಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದೇಶಕ ಡೈರೆಕ್ಟರ್ ಕೂಡ ಮಾಹಿತಿ ಕೇಳಿದ್ರೆ ಕಳೆದ 4 ದಿವಸದಿಂದ ಮಾಹಿತಿ ಕೊಡ್ತಾರೆ. ಯಾಕೆ ಕೊಡಾಗ್ಲಿ ಮಾಹಿತಿನ? ಏನ್ ಸಮಸ್ಯೆ ಐತೆ ಕೊಡಕ್ಕೆ? ಏನ್ ಪ್ರಾಬ್ಲಮ್ ಕೊಡಕ್ಕೆ? 2 ದಶಕಗಳಿಂದ ಬಿಜೆಪಿಯಲ್ಲೇ ಇದ್ದವರು ಇಷ್ಟು ದಿನ ಅವರ ಹೆಸರು ಇಷ್ಟೊಂದು ಚಾಲ್ತಿಯಲ್ಲಿರಲಿಲ್ಲ. ಆದರೆ ಈಗ ಅವರು ಮಾಡಿದ ಕೆಲಸಕ್ಕೆ ಬಿಜೆಪಿಯ ಇತರೆ ಶಾಸಕರು ಕಾರ್ಯಕರ್ತರೇ ಅಭಿನಂದಿಸುತ್ತಿದ್ದಾರೆ. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.